ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಡೇ 3. ಬೆಳಗ್ಗೆ 7:30 ಆಗಿತ್ತು. ನಾನು ಅಡುಗೆ ಮನೆಗೆ ಬಂದು ನೋಡಿದಾಗ ಫ್ರೆಶ್ ಗ್ರೀನ್ ಟೀ ರೆಡಿ ಆಗ್ತಿತ್ತು. ಸೊ ಒಂದೊಳ್ಳೆ ಗ್ರೀನ್ ಟೀನ ನಾನು ಫಸ್ಟ್ ಕುಡ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಹೂವು ತುಳಸಿ ಎಲ್ಲ ದೇವ್ರ ಪೂಜೆಗೆ ಕಿತ್ಕೊಂಡ್ಬಂದಿದ್ರು. ಇಲ್ಲಿ ಅಮ್ಮ ಬಾಕ್ಸಿಗೆ ಫ್ರೈಡ್ ರೈಸ್, ಹಾಗೆ ಬೆಂಡೆಕಾಯಿ ಗೊಜ್ಜು, ಹಾಗೆ ಶೇಂಗಾ ಚಟ್ನಿ ಮಾಡಿ ಇಲ್ಲಿ ನನಗೆ ತಿಂಡಿ ತಿನ್ನಲಿಕ್ಕೆ ಪಡ್ನ ಮಾಡಿಕೊಟ್ರು. ಸೊ ನೆನ್ನೆ ದೋಸೆ ಆಗಿತ್ತು ಅಂದರೆ ಇವತ್ತು ಮ್ಯಾಂಡೇಟ್ರಿ ಪಡ್ಡು ಆಗಲೇಬೇಕಲ್ವಾ. ಸೊ ಪಡ್ಡು ಹಾಗೆ ಬೆಂಡೆಕಾಯಿ ಗೊಜ್ಜು ನಾನು ತಿಂದ್ಕೊಂಡು ತೊಗೊಂಡು ಒಂದೊಳ್ಳೆ ಸಿನಿಮಾ ನೋಡ್ಕೊತ ತಿಂಡಿ ತಿನ್ನೋಷ್ಟೊತ್ತಿಗೆ ಸುಮಾರು 9:30 ಆಗಿತ್ತು. ತಿಂಡಿ ತಿಂದು ನಾನು ಅಲ್ಲಿಂದ ಹೊರಟಿದ್ದೆ ನನ್ನ ರೆಗ್ಯುಲರ್ ಸ್ಕೂಲ್ಗೆ. ಸೊ ಗಾಡಿ ನಿಲ್ಲಿಸಿ ಒಂದು ರೌಂಡ್ ಒಳ್ಳೆ ವಾಕ್ ಮಾಡ್ಕೊತ, ಒಳ್ಳೆ ವೆದರ್ ಇತ್ತು, ಬಿಸಿಲಿರಲಿಲ್ಲ, ಆರಾಮ್ಸೆ ಸ್ಕೂಲಿಗೆ ಹೋದೆ. ಸೊ ಪ್ಲೇಗ್ರೌಂಡಲ್ಲಿ ಯಾರು ಇನ್ನೂ ಸ್ಕೂಲ್ ಶುರುವಾಗಿರಲಿಲ್ವಲ್ಲ, ಹಾಗಾಗಿ ಮಕ್ಕಳು ಯಾರು ಇರಲಿಲ್ಲ, ಆಟಾಡ್ತಾ ಇರಲಿಲ್ಲ. ಇದೇನು ನೋಡ್ತಾ ಇದ್ದೀರಾ ಬ್ಲೂ ಬಿಲ್ಡಿಂಗ್, ಇದು ಬಂದು PU ಬ್ಲಾಕ್. ಎದುರುಗಡೆ ಬಂದು ಚರ್ಚ್, ಈ ಕಡೆ ಸಾವ್ಯ ಭವನ್, ಆ ಕಡೆ CBSE, ಮಧ್ಯೆ ಇರೋದೇ ಇಂಗ್ಲೀಷ್ ಮೀಡಿಯಂ. ಸೊ ಇದನ್ನು ನೋಡಿಕೊಂಡು ನಮ್ಮ ಡೇ 2 ಟ್ರೈನಿಂಗ್ ಪ್ರೋಗ್ರಾಮ್ ಏನಿತ್ತು ಅದಕ್ಕೆ ಅಂತ ಟೀಚರ್ಸ್ ಎಲ್ಲ ಬಂದಿದ್ದೆ ಸ್ಟಾಫ್ ರೂಮಿಗೆ ಬಂದು ಅಟೆಂಡೆನ್ಸ್ ಹಾಕಿ ಅಲ್ಲಿಂದ ನಾವು ಬಂದಿದ್ದೆ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಅಂತ. ಫಾದರ್ ಆಲ್ರೆಡಿ ಮೀಟಿಂಗ್ ತೊಗೊತಾ ಇದ್ರು. ಸೊ ಮೀಟಿಂಗ್ ನೋಡ್ಕೊಂಡ್ವಿ, ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಎಲ್ಲ ಟೀಚರ್ಸು ಕೂತ್ಕೊಂಡು ನೀಟಾಗಿ ಏನು ಹೇಳ್ತಾರೆ ಅಂತೆಲ್ಲ ನೋಟ್ ಡೌನ್ ಮಾಡಿಕೊಂಡು, ಇಲ್ಲಿ ನೋಡಿ ಇವ್ರು ಇರೋದು 4ರಿಂದ 5 ಜನ ಅಷ್ಟೇ ಜನ ಸ್ಟಾಫ್ ನಮ್ಮ ಸ್ಕೂಲಲ್ಲಿ ಟೋಟಲ್ ಇರೋದು. ಮೀಟಿಂಗ್ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ವಾಪಸ್ ಮನೆಗೆ ಬಂದೆ. ಸೊ ಸ್ಕೂಲ್ನಿಂದ ಮಧ್ಯಾಹ್ನ ಮನೆಗೆ ಬಂದು ಒಂದು ಒಳ್ಳೆ ಸೀಕರಣೆ ತಿಂದು ಅವತ್ತಿನ ದಿವಸ ನಾನು ನನ್ನ ಡೇನ ಈ ರೀತಿ ಮುಗಿಸ್ದೆ. ಥ್ಯಾಂಕ್ ಯು ಆಲ್.